ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಇವರಿಗೆ. ಯಾವಾಗ ಬಂದಿದ್ದು ಇದಿಲ್ಲ, ಯಾವಾಗ ಹೋದ್ರು ಅನ್ನೋದು ಗೊತ್ತಿಲ್ಲ. ಈಗಲೂ ಇದ್ದಾರೆ. ಋಷಿ ಮುನಿ ಸಂತಾರ ಅಂತ ಇದೆ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಸಿದ್ಧರ ನಾಡು ಋಷಿಗಳ ಬೀಡು ಎಂದು ಖ್ಯಾತಿ ಪಡೆದಿರುವಂತಹ ಶ್ರೀ ಗುರು ಜೇನುಕ ಸಿದ್ದೇಶ್ವರ ಸ್ವಾಮಿಯವರ ಪುಣ್ಯಕ್ಷೇತ್ರ. ಇದರಲ್ಲಿ ನಾವು ಒಂದು ಬಾರಿ ಜಾತ್ರೆ ನೋಡ್ಬೋದು. ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ, ಪ್ರತಿ ತಿಂಗಳು ಜಾತ್ರೆ ತರ ಹುಣ್ಣಿಮೆನ ಆಚರಣೆ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಹುಣ್ಣಿಮೆ ದಿವಸ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ವಿಸಿಟ್ ಕೊಡ್ತಾರೆ. ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿಯ ಜನರು ಎರಡನೇ ಧರ್ಮಸ್ಥಳ ಅಂತ ಈ ಸ್ಥಳವನ್ನ ನಂಬಿದ್ದಾರೆ. ನಮ್ಮ ಡ್ರೈವರ್ ಅಣ್ಣ ಬಸ್ ಅನ್ಕೊಂಡವರು, ರೇಸ್ ಕಾರ್ ಅನ್ಕೊಂಡವರು ಹಿಂಗ್ ಹೋಗ್ತಾ ಇದ್ದಾರೆ. ಅರಸೀಕೆರೆಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಪುಣ್ಯಕ್ಷೇತ್ರ ಇದಾಗಿದೆ. ಮೈಸೂರು, ಬೆಂಗಳೂರು, ಹಾಸನ ಕಡೆಯಿಂದ ಬರೋರು ಮತ್ತು ಬಾಣವರ, ಕಡೂರು ಕಡೆಯಿಂದ ಬರೋರು ಬೈಪಾಸಲ್ಲಿ ಸರ್ವಿಸ್ ರೋಡ್ ಕಡೆಯಿಂದ ಬಂದು ಹತ್ರ ಆಗುತ್ತೆ ನಿಮಗೆ. ಏನ್ ಜನ ಗುರು, ಸಿಕ್ಕಾಪಟ್ಟೆ ಜನ. ಹುಣ್ಣಿಮೆ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಪ್ರಾರಂಭದಲ್ಲಿ ಕೆಂಚಮದೇವರ ದರ್ಶನ ಮಾಡ್ಕೊಂಡು ಮುಂದೆ ಹೋಗೋಣ. ಪ್ರತಿ ಹುಣ್ಣಿಮೆ ದಿವಸ ನಮ್ಮ ಹೆಮ್ಮೆಯ KSRTC ಬಸ್ ವ್ಯವಸ್ಥೆ ಇರುತ್ತೆ. ತುಂಬ ಒಳ್ಳೆ ಸೌಲಭ್ಯ ಕೊಡ್ತಾರೆ. ಅವ್ರಿಗೂ ಕೂಡ ನಾನು ಸೆಲೆಕ್ಟ್ ಹೇಳ್ತಾ ಮುಂದೆ ಹೋಗೋಣ. ಎಂಟ್ರಿ ಆಗೋವರೆಗೂ ಬರೀ ಅಂಗಡಿಗಳನ್ನ ನೋಡ್ಬೋದು. ತುಂಬ ಚೆನ್ನಾಗಿದೆ. ಜನ ಸಾಗರ ತುಂಬಿ ತುಳುಕ್ತಾ ಇದೆ. ರಾಜಗೋಪುರ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ತುಂಬಾ ರಶ್ ಇದೆ. ಈಗ ಸ್ಟೆಪ್ ಹತ್ಕೊಂಡು ಬಿಟ್ಟು ಮೇಲೆ ಹೋಗೋಣ. ಪ್ರಾರಂಭಿಸಿದ್ದೀವಿ. ಮೆಟ್ಟಿಲುಗಳನ್ನ ಹತ್ಕೊಂಡು ಮುಂದೆ ಸಾಗ್ತಾ ಇದ್ದೀವಿ. ಇವಾಗ ಹುಣ್ಣಿಮೆ ಆಗಿರೋದ್ರಿಂದ ತುಂಬ ರಶ್ ಇದೆ. ಸುಮಾರು ಹುಣ್ಣಿಮೆ ದಿವಸ ಒಂದು 3 ಲಕ್ಷ ಜನ ಇಲ್ಲಿಗೆ ದರ್ಶನ ತಾಣಕ್ಕೆ ಬರ್ತಾರೆ. ಸ್ವಲ್ಪ ಸುಸ್ತಾಗುತ್ತೆ, ವ್ಯಾಯಾಮ ಕೂಡ ಆದಂಗಾಗುತ್ತೆ. ಭಕ್ತಿಲಿ ಮುಳುಗಿರೋನಿಗೆ ಇದು ಯಾವುದು ಅಂಟಲ್ಲ. ಸುಸ್ತಾದಾಗ ಅಲ್ಲಲ್ಲೇ ಕೂರ್ಬೋದು. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ಬೋದು ಮೇಲ್ಭಾಗದಲ್ಲಿ ನಾವಿದ್ದೀವಿ. ಇದು ಶ್ರೀ ಜೇನುಕ ಸಿದ್ದೇಶ್ವರ ಸ್ವಾಮಿಯವರ
ಬೆಟ್ಟದ ಮೇಲ್ಗಡೆ ವ್ಯೂ ಇದು ತುಂಬ ಚೆನ್ನಾಗಿದೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇವೆಲ್ಲ ಋಷಿಮುನಿಗಳು ಇದ್ದಂತಹ ಗುಹೆಗಳು. ಇಲ್ಲಿ ತುಂಬ ಗುಹೆಗಳಿದ್ದಾವೆ, ನಿಗೂಢವಾದಂತಹ ಗುಹೆಗಳಿದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯವರು ತಪಸ್ಸು ಮಾಡಿ ಸಿದ್ಧಿ ಪಡೆದ ನಂತರ ಇಟ್ಟಂಥ 2 ಪಾದಗಳ ಗುರುತಿಗೆ ಇಂದು ಕೂಡ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ದರ್ಶನ ಕೂಡ ನಿಮಗೆ ಮಾಡಿಸ್ತೀನಿ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಶ್ರೀ ಗುರು ಸದ್ಗುರು ಜಗದ್ಗುರು ವರಗುರು ಜಗದ್ರಕ್ಷಕ ಜೇನುಕಲ್ ಶಿವಯೋಗಿ ಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಅಮೃತ ಶಿಲೆಯಿಂದ ನಿರ್ಮಾಣಗೊಂಡಿರುವಂತಹ ದೇವಸ್ಥಾನ. ಶ್ರೀಯವರ ಎಡಪಾದ ಮತ್ತು ಬಲಪಾದವನ್ನು ನೋಡಬಹುದಾಗಿದೆ. ಶ್ರೀ ಗುರುಭ್ಯೋ ನಮಃ. ಗುರುಗಳ ಈ ಸ್ಥಳದ ಮಹಿಮೆ ಮತ್ತು ಇಲ್ಲಿ ಹೇಗೆ ನೆಲೆಸಿದ್ರು? ಇವರು ಶತಮಾನ, ಇವ್ರದ್ದು ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ಇವರಿಗೆ ಯಾವಾಗ ಬಂದಿದ್ದು ಇದಿಲ್ಲ, ಯಾವಾಗ ಹೋದ್ರು ಅನ್ನೋದು ಗೊತ್ತಿಲ್ಲ. ಈಗಲೂ ಇದ್ದಾರೆ. ಋಷಿಮುನಿ ಮುನಿಸಂತಾರ ಅಂತ ಇದೆ. ಇವರು ಬಂದ್ಬಿಟ್ಟು ಇವ್ರ ಹೆಸರು ಬಿರದಾಂಕಿತ ಬಂದಿದ್ದು ಬೆಟ್ಟದೋಳು ಗುರು ಜೇನಾಗಿ ಅಂತ, ಊರಿನೋಳು ಬಸವಣ್ಣನಾಗಿ, ದೇಶದೋಳು ಸಿದ್ದೇಶ್ವರನಾಗಿ ಅಂತ ಬಿರದಾಂಕಿತ ಬಂದಿದ್ದು. ಇಲ್ಲಿ ಯಾವುದೇ ರೀತಿ ವಿಗ್ರಹಗಳಿಲ್ವಾ? ವಿಗ್ರಹ ಇದೆ, ಅದು ಊರಿನ ಬಸವಣ್ಣ ಇದೆಯಲ್ಲ ಅವ್ರ ಮೂಲ ಸ್ಥಾನ ಅದು. ಇವರು ಮೇನ್ ಸಿದ್ರು. ಹುಣ್ಣಿಮೆ ದಿವಸ ಎಷ್ಟು ಜನ? ಹುಣ್ಣಿಮೆ ದಿನ 2-3 ಲಕ್ಷ ಜನ ಬರ್ತಾರೆ. 2-3 ಲಕ್ಷ ಜನ ಬರ್ತಾರೆ. ಇವರು ಪವಾಡಗಳು, ಸಿದ್ಧಿಪುರುಷ ಋಷಿಮುನಿಗಳು ತಪಸ್ಸು ಮಾಡಿ ಪುಣ್ಯ ಇಟ್ಟಿರೋದು ಸ್ಥಳ ಆಯ್ತು. ಮಕ್ಳಿಲ್ದರಿಗೆ ಮಕ್ಳಾಗೈತೆ, ಮದ್ವೆ ಇಲ್ದರಿಗೆ ಮದ್ವೆ ಆಗೈತೆ, ಎಂತ ಕಷ್ಟ ಅಂತ ಬಂದವರಿಗೆಲ್ಲ ಕೆಲ್ಸ ಇಲ್ದರಿಗೆ ಕೆಲ್ಸ ಸಿಕ್ಕೈತೆ. ಪವಾಡಗಳು ಬಾರಿ ನಡೆದವೆ. ಮಲ್ಗೆ ಬೆಟ್ಟಕ್ಕೆ ಬರ್ಬೇಕು ಅಂದ್ರೆ ಶುದ್ಧವಾಗಿ ಬರ್ಬೇಕು. ಮಲ್ಗೆ ಆದ್ರೆ ಜೇನುಳ ಅಲ್ಲೇ ಶಿಕ್ಷೆ ಕೊಡ್ತವೆ. ಹಂಗೆ ಇಲ್ಲಿ ಜೇನು ನೊಣಗಳೇ ದೇವರ ರೂಪನ? ದೇವರ ರೂಪದಲ್ಲಿ, ಇವ್ರ ರೂಪದಲ್ಲಿ ಅಂದ್ರೆ ಇವರ ಶಿಷ್ಯಂದ್ರು. ಜೇನುಳಗಳೆಲ್ಲ ಸಿದ್ದೇಶ್ವರ ಋಷಿಮುನಿಗಳಿದಾರಲ್ಲ ಅವ್ರ ಶಿಷ್ಯಂದ್ರು. ಅಂದ್ರೆ ಇವ್ರು ತಪಸ್ಸಿಕ್ಕಾಗ ಭಂಗ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವರು ಜೇನುಳ ಶಿಷ್ಯರು ಮಾಡ್ತಾರೆ. ಶಿಷ್ಯಂದ್ರು ಏನೇ ಶಿಕ್ಷೆ ಆದ್ರೂ ಅವರೇ ಕೊಡೋ ಶಿಕ್ಷೆ. ಜನರು ಸ್ವಾಮಿ ಹತ್ರ ಏನೇನು ಅರ್ಕೆ ಮಾಡ್ಕೊಂತಾರೆ? ಜನಗಳು ಜಾಸ್ತಿ ಹಿಂಗೆ ಅರ್ಕೆ ಇದ್ರೆ ಅರ್ಕೆ 101 ಎಡೆ ಅಂತ ಮಾಡ್ತಾರೆ. ಅರ್ಕೆ 101 ಎಡೆ. ಈಗ ಕೆಲಸ ಆಗ್ಬೇಕು ಅಂತ ಇದ್ರೆ 101 ಎಡೆ, 101 ಬಾಳೆಹಣ್ಣು ಕೊಂಬಿಟ್ಟು ಹಿಂಗೆ ವಿಳೆದೆಲೆ ಅಡಿಕೆ ಎಲ್ಲ ಇಟ್ಟು 2 ಮಾಡ್ತೀವಿ ಅಷ್ಟೇ. ಹುಣ್ಣಿಮೆ ದಿವಸ ದರ್ಶನ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? ಹುಣ್ಣಿಮೆ ಹಿಂದಿನ ದಿನ ಸ್ಟಾರ್ಟ್ ಆಗುತ್ತೆ. 12 ಮಧ್ಯರಾತ್ರಿ 12 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಹುಣ್ಣಿಮೆ ದಿನ 12 ಗಂಟೆವರೆಗೂ ಜನ ಬರ್ತಾನೆ ಇರುತ್ತೆ. ಮನೆ ವಿಚಾರ, ಮದುವೆ ವಿಚಾರ ಎಲ್ಲ ವ್ಯವಹಾರದಲ್ಲೂ ಸಕ್ಸಸ್ ಆಗ್ತಿದ್ಯಾ? ಎಲ್ಲ ಸಕ್ಸಸ್ ಆಗುತ್ತೆ. ಅಪ್ಪಣೆ ತೆಗಿತೀವಿ ಕೈಯಲ್ಲಿ. ಅಪ್ಪಣೆ ಬೆಸ ಸಂಖ್ಯೆ ಬಂದ್ರೆ ಆಗುತ್ತೆ ಅಂತ, ಸರಿ ಸಂಖ್ಯೆ ಬಂದ್ರೆ ಆಗಲ್ಲ ಅಂತ. ಬೆಸ ಸಂಖ್ಯೆ ಬಂದು ಆಗುತ್ತೆ ಅಂದ್ರೆ ಹಾಗೆ ಆಗುತ್ತೆ ಕೆಲಸ, ಇಲ್ಲ ಅಂದ್ರೆ ಆಗದೇ ಇಲ್ಲ, ಹಾಗೆ ಆಗುತ್ತೆ. ಇಲ್ಲ ಅಂದ್ರೆ ಆಗ್ಲಿಲ್ಲ ಅಪ್ಪಣೆ ಅಂದ್ರೆ ಅರ್ಕೆ ಕಟ್ಕೊಂಡು ಹೋದ್ರೆ ಕೆಲಸ ಪಕ್ಕ ಆಗುತ್ತೆ ಅಷ್ಟೇ. ಹುಣ್ಣಿಮೆ ಅಲ್ದಲೆ ಬೇರೆ ದಿನಗಳಲ್ಲೂ ಜನಗಳು ಇರ್ತಾರ ಗುರುಗಳೇ? ಬೇರೆ ಟೈಮಲ್ಲೂ ಬಾಕಿ ಅಂತ ಜನ ಇದ್ದೇ ಇರ್ತಾರೆ. ಡೈಲಿ 2000 ಜನ 3000 ಜನ ಫಿಕ್ಸ್ ಇದ್ದೇ ಇರ್ತಾರೆ. ಋಷಿ ಮುನಿಗಳು ತಪಸ್ಸು ಮಾಡಿದಂತ ಜಾಗ ಮತ್ತು ಗುಹೆಗಳೇನಾದ್ರು ಇದಾವ? ಋಷಿ ಮುನಿಗಳು, ಸಿದ್ದೇಶ್ವರ ಋಷಿ ಮುನಿಗಳು ತಪಸ್ಸು ಮಾಡಿದ್ರೆ ಸುತ್ತಮುತ್ತ ಗುಹೆಗಳಿದಾವೆ. 55 ಗುಹೆಗಳಿದಾವೆ. ತಪಸ್ಸು ಮಾಡಿ
ತಪಸ್ಸು ಮಾಡಿದಂತ ಜಾಗ. ಈಗ್ಲೂ ಮುನಿ ಸಂಚಾರ ಅಂತ ಹೊರಡ್ತಾರ ಅವರು. ಬೆಟ್ಟದ ಮೇಲಿಂದ ವ್ಯೂ ನೋಡ್ಬೋದು, ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಅರಸೀಕೆರೆ ಕೂಡ ಕಾಣಿಸ್ತಾ ಇದೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಜೇನುಕ ಸಿದ್ದೇಶ್ವರ ಸ್ವಾಮಿಯವರ ಬೆಟ್ಟಕ್ಕೆ ಬರೋಕ್ಕೆ ಇನ್ನೊಂದು ದಾರಿ ಇದೆ. ಇದು ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿ. ಇಂದು ಕೂಡ ಬರ್ಬೋದು, ಬಟ್ ಹೆಚ್ಚು ಜನ ಮುಂಭಾಗದಿಂದಲೇ ಬರ್ತಾರೆ. ಮತ್ತು ಜೇನುಕ ಸ್ವಾಮಿ ಬೆಟ್ಟದ ಹಿಂಬದಿಯಲ್ಲಿ ಈ ರಸ್ತೆ ನಿಮಗೆ ಕಾಣಿಸುತ್ತೆ. ಋಷಿಮುನಿಗಳು ವಾಸನ ಇದ್ದಂಥ ಜಾಗ ಇದು, ನೋಡ್ಬೋದು. ಋಷಿಮುನಿಗಳು ತಪಸ್ಸು ಮಾಡಿ ಬಂದಂಥ ನಡೆದಾಡಿದಂಥ ಜಾಗ. ತುಂಬ ಭಯಾನಕವಾಗಿದೆ. ನೀವು ನೋಡ್ತಾ ಇದ್ದೀರಾ, ಇದು ಗಂಗಮ್ಮನ ದೋಣಿ ಅಂತ. ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಮಕ್ಕಳು ಮತ್ತು ಕಲ್ಯಾಣ ಭಾಗ್ಯ ಸಿಗುತ್ತೆ ಅಂತ ಇಲ್ಲೇ ನಂಬಿಕೆ. ಆ ನಂಬಿಕೆ ಕೂಡ ಯಶಸ್ವಿಯಾಗಿದೆ. ನೋಡ್ಬೋದು, ಸ್ವಲ್ಪ ನೀರಿದೆ, ನೋಡ್ಬೋದು. ಈ ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲಿ ವಿಚಾರ ಏನಪ್ಪ ಅಂದರೆ, ಇಲ್ಲಿ ಹಲವಾರು ಗುಹೆಗಳಿದ್ದಾವೆ. ಇನ್ನೂ ಋಷಿಮುನಿಗಳು ವಾಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆನೂ ಕೂಡ ಇದೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನನಗೊಂದು ಕುತೂಹಲ ಇದೆ, ನನ್ನ ವೀಡಿಯೋನ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ. ಕರಡಿ ಗಿಳ್ಳಿ ಬಂದರೆ ನಾನು ಗಾಬರಿ. ಯಾರ ಬೆಸ್ಟ್ ಫ್ರೆಂಡ್ಸ್ ಅಂತೆ. ಏನು ಹೇಳೋಣ ಇಂಥವ್ರಿಗೆಲ್ಲ. ಬೆಟ್ಟಕ್ಕೆ ಒಂದು ಪುಣ್ಯ ಸಂಪಾದನೆ ಮಾಡ್ರು ಅಂದರೆ ಬಂಡೆ ಮೇಲೆ ಕೆತ್ತ ಕುಂತಿರ್ತಾರೆ. ನಾವು ಇವಾಗ ಊಟದ ಕಡೆ ಹೋಗ್ತಾ ಇದ್ದೀವಿ. ಪ್ರತಿನಿತ್ಯ ಅನ್ನದಾಸೋಹದ ವ್ಯವಸ್ಥೆ ಇರುತ್ತೆ. ನೀವೇ ನೋಡ್ಬೋದು ತರಕಾರಿಗಳನ್ನೆಲ್ಲ ಹೇಗೆ ಸ್ವಚ್ಛವಾಗಿ ಇಟ್ಟಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿ ಹುಣ್ಣಿಮೆಯಲ್ಲಿ ಎಷ್ಟು ಜನ ಸೇರ್ಬೋದು ಸರ್ ಈ ಪ್ರಸಾದಕ್ಕೆ ಅಂತಂದ್ರೆ 2.5 ಇಂದ 3 ಲಕ್ಷ ಜನ ಲೆಕ್ಕಾಚಾರಕ್ಕೆ ಮಿನಿಮಮ್ ಜನ ಸೇರುತ್ತೆ. ಪ್ರಸಾದ 100ರಿಂದ 120, 130 ಕ್ವಿಂಟಾಲ್ ಅಕ್ಕಿ ಬಸಿತೀವಿ. ಜನರಿಗೆ ಯಾವುದೇ ರೀತಿ ಕೊರತೆ ಆಗದಂಗೆ, ಕುಂದು ಕೊರತೆ ಆಗದಂಗೆ ನೀವು ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತೀರಾ? ಹೌದೌದೌದು. ಯಾವುದೇ ತರದ್ದು ಇವತ್ತವರೆಗೂ ಯಾವುದೇ ತರ ಸಮಸ್ಯೆ ಯಾವುದೂ ಇಲ್ಲ. ಎಷ್ಟೇ ಜನ ಬಂದ್ರು ಯಾರಿಗೂ ಪ್ರಸಾದ ಇಲ್ದಾನೆ ಯಾರಿಗೂ ಕಳಿಸಿಲ್ಲ. ಎಲ್ಲ ಪ್ರಸಾದ ಎಲ್ಲರಿಗೂ ಇದು ಮಾಡಿ ಕಳಿಸ್ತಾ ಇರೋದು. ಈಗ ಪ್ರತಿದಿನ ಎಷ್ಟು ಜನ ಇರ್ತಾರೆ ಸರ್? ಪ್ರತಿದಿನ ಡೈಲಿ ಮಾಮೂಲಿ ಟೈಮಲ್ಲಿ 3ರಿಂದ 5 ಸಾವಿರ ಜನ ಮ್ಯಾಕ್ಸಿಮಮ್ ಇದ್ದೇ ಇರೋದು. ಪ್ರತಿದಿನ ಪ್ರಸಾದ ಯಾವಾಗ ಇರುತ್ತೆ? ದಿನನಿತ್ಯ ದಾಸೋಹ.
ನೀವೇ ನೋಡ್ಬೋದು ಎಷ್ಟೆಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಾರೆ ಅಂತ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಶ್ರೀ ಜೇನುಕಾ ಸಿದ್ದೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.